ಜಿಲ್ಲಾ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಬಿಎಸ್ ಬಿರಾದರ್ ಅವರು ಸಮಾರೋಪ ಭಾಷಣಕಾರರಾಗಿ ಮಾತನಾಡಿದರು. ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಅಣದೂರು ಗ್ರಾಮದಲ್ಲಿ ಕನ್ನಡ ಪ್ರೇಮಿಗಳು ನೆರೆದಿದ್ದು ನೋಡಿ ಖುಷಿಯಾಗಿದೆ. ಗಡಿ ನಾಡಾದ ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದಲ್ಲಿ ಕನ್ನಡ ಸಮ್ಮೇಳನ ಜಾತ್ರೆ ಮೆರುಗು ಎದ್ದು ಕಾಣ್ತಾ ಇದೆ. ಇದು ಗಡಿ ಜಿಲ್ಲೆ ಆಗಿರುವುದರಿಂದ ಇಲ್ಲಿ ನಾವೆಲ್ಲ ಜಾಗೃತರಾಗಿ ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಾಗಿದೆ. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಆಗಿದೆ ಎಂದು ತಿಳಿಸಿದರು. ಬೀದರ್ನ ಪ್ರವಾಸಿ ತಾಣಗಳ ಅಭಿವೃದ್ಧಿಯಾಗಬೇಕು. ಕನ್ನಡ ಘನ ಸರ್ಕಾರ ಬೀದರ್ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಎನ್ನುವಂತಹ ಬೇಡಿಕೆಯನ್ನ ಈ ವೇದಿಕೆ ಮೂಲಕ ಇಟ್ಟಿದ್ದು, ನಿರ್ಣಯಗಳನ್ನು ಮಂಡಿಸಿದ್ದು ನೋಡಿ ನನಗೆ ಖುಷಿಯಾಗಿದೆ ಎಂದರು. ಕನ್ನಡ ಸಾಹಿತ್ಯ ಯಾವತ್ತಿಗೂ ಶ್ರೀಮಂತ ಸಾಹಿತ್ಯವಾಗಿದ್ದು, ಅದೇ ಶ್ರೀಮಂತಿಕೆಯನ್ನ ಯುವ ಪೀಳಿಗೆ ಉಳಿಸಿಕೊಂಡು ಹೋಗಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಶಾರ್ಟ್ ಮೂವಿ ಖ್ಯಾತಿಯ ಜೊತೆಗೆ ಇತ್ತೀಚೆಗಷ್ಟೇ ವಿದ್ಯಾ ಗಣೇಶ್ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ ಮಲ್ಲು ಜಮಖಂಡಿ ಹಾಗೂ ಅವರ ತಂಡ ಹಾಗೂ ನಟಿ ಸುಲಕ್ಷಾ ಕೈರಾ ಜೊತೆಗೆ ನಿರ್ದೇಶಕರಾದ ಉಮೇಶ್ ಅವರು ತಮ್ಮ ಶೈಲಿಯಲ್ಲಿಯೇ ಸಭಿಕರನ್ನ ಮನೋರಂಜಿಸಿದರು. ಕನ್ನಡ ಉಳಿಸಿ ಬೆಳೆಸುವ ಹೋರಾಟಕ್ಕೆ ನಾವುಗಳು ಸದಾ ಸಿದ್ಧರಿದ್ದೇವೆ ಎಂದು ವೇದಿಕೆ ಮೂಲಕ ತಿಳಿಸಿದರು. ಈ ಭಾಗದಲ್ಲಿ ಕನ್ನಡ ಪರ ಪ್ರೇಮ ಹೆಚ್ಚಿಸಿದ್ದೇ ಸುರೇಶ ಚನ್ಶೆಟ್ಟಿ ಅಣ್ಣನವರಿಂದ ಎಂದು ಸುರೇಶ ಚನ್ಶೆಟ್ಟಿ ಹಾಗೂ ತಂಡದವರ ನೇತೃತ್ವದಲ್ಲಿ ಕನ್ನಡಮ್ಮಯ್ಯ ಕೆಲಸ ನಿರಂತರವಾಗಿ ಇದೇ ರೀತಿ ನಡೆಯಲಿ, ಯುವ ಪೀಳಿಗೆಗೆ ಅದು ಪ್ರೇರಣೆ ಮಾದರಿಯಾಗಲಿ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ವಿಜಯಿಸಿದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಕನ್ನಡಕ್ಕಾಗಿ ದುಡಿದ ಸಮ್ಮೇಳನ ಯಶಸ್ವಿಗೆ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ನಟ, ನಿರ್ದೇಶಕ, ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡಿದರು. ಸಮ್ಮೇಳನ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಸುರೇಶ ಚನ್ಶೆಟ್ಟಿ ಹಾಗೂ ತಾಲೂಕಾ ಅಧ್ಯಕ್ಷರಾದ ಟಿಎಂ ಅಮ್ಮಚ್ಚೆ ಹಾಗೂ ಬೀದರ್ ದಕ್ಷಿಣ ಅಧ್ಯಕ್ಷರಾದ ಬಸವರಾಜ ಬಶೆಟ್ಟಿ ಅವರು ಮಾತನಾಡಿದರು. ಜಿಲ್ಲಾ ಕನ್ನಡ ಭವನವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರಿಸುವ ಆದೇಶವನ್ನ ಸರ್ಕಾರ ತಕ್ಷಣ ಹಿಂಪಡೆಯುವುದು ಸೇರಿ 5 ಪ್ರಮುಖ ನಿರ್ಣಯಗಳನ್ನ ಈ ಒಂದು ಸಮ್ಮೇಳನದಲ್ಲಿ ಕೈಗೊಳ್ಳಲಾಯಿತು. ಸಾಹಿತ್ಯ ಪಂಡಿತ ಬಸವರಾಜ ಸರ್ವಾಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಭವನ ಹಸ್ತಾಂತರ ಆದೇಶ ವಾಪಸ್ ಪಡೆಯಬೇಕೆಂಬ ಗೊತ್ತುವಳಿಯನ್ನ ಸಾಹಿತಿ ಬಸವರಾಜ ಬಲ್ಲೂರು ಸೂಚಿಸಿದರೆ ರಾಜ್ಕುಮಾರ್ ಶಂಭು ಅನುಮೋದಿಸಿದರು. ಬೀದರ ಕೋಟೆಯನ್ನ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವೆಂದು ಘೋಷಿಸಿ ಮೂಲ ಸೌಕರ್ಯ ಕಲ್ಪಿಸಬೇಕೆಂಬ ಗೊತ್ತುವಳಿಯನ್ನ ಅಶೋಕ್ ದೇಡಿಗೆ ಸೂಚಿಸಿದರು. ಜಗನ್ನಾಥ್ ಕಪ್ಲಾಪುರಿ ಅನುಮೋದಿಸಿದರು. ಜಿಲ್ಲಾ ಕನ್ನಡ ಭವನದಲ್ಲಿ ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ಅನುದಾನ ಒದಗಿಸಬೇಕೆಂಬ ಗೊತ್ತುವಳಿಯನ್ನ ಸಂಜೀವ್ ಕುಮಾರ್ ಅಲ್ಲೂರಿ ಸೂಚಿಸಿದರೆ ಬಸವರಾಜ್ ಬಶೆಟ್ಟಿ ಅನುಮೋದಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕಕ್ಕೆ ಕನ್ನಡವನ್ನು ನಿರ್ಮಿಸಲು ಜಿಲ್ಲಾಡಳಿತ ನಿವೇಶನ ಕೊಡಬೇಕೆಂಬ ಗೊತ್ತುವಳಿಯನ್ನ ಸಿದ್ದಾರೆಡ್ಡಿ ನಾಗೋರ ಸೂಚಿಸಿದರೆ ಬಳವಂತರಾವ್ ಪಾಂಡ್ರೆ ಅನುಮೋದಿಸಿದರು. ಹೆಚ್ಚಿನ ಅನುದಾನ ಹಾಗೂ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಬೀದರ್ ವಿಶ್ವವಿದ್ಯಾಲಯವನ್ನು ಬಲಪಡಿಸಬೇಕೆಂಬ ಗೊತ್ತುವಳಿಯನ್ನ ಗುರುನಾಥ್ ಅಕ್ಕಣ್ಣ ಸೂಚಿಸಿದರೆ ಯೋಗೇಂದ್ರ ಯದ್ಲಾಪುರಿ ಅನುಮೋದಿಸಿದರು. ಗೌರವ ಕಾರ್ಯದರ್ಶಿ ಉಮೇಶ್ ಜಾಬಾ ನಿರ್ಣಯ ಮಂಡಿಸಿದರು. ಸಿದ್ದರೂಢ ಬಾಲ್ಗೆ ಸ್ವಾಗತಿಸಿದರೆ ತಾಲೂಕು ಘಟಕದ ಖಜಾಂಚಿ ದೇವೇಂದ್ರ ಕರಂಜಿ ವಂದಿಸಿದರು. ತುಂಬಾ ಸಂತೋಷ ಆಗ್ತಾ ಇದೆ. ಕಾರಣ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಏನು ಕನ್ನಡ ಪ್ರೇಮಿಗಳು ಇವತ್ತು ತಾವು ಸೇರಿದ್ದೀರಿ, ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಅಣದೂರು ಗ್ರಾಮದಲ್ಲಿ ಇವತ್ತು ಒಂದು ದೊಡ್ಡ ಜಾತ್ರೆಯ ಹಾಗೆ ಇವತ್ತೇನಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇವತ್ತು ಹಮ್ಮಿಕೊಂಡಿರುವುದು ತುಂಬಾ ಸಂತೋಷ. ಇದು ಕರ್ನಾಟಕದ ಗಡಿನಾಡಾದಂತಹ ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಏನಪ್ಪ ಅಂದ್ರೆ ಗಡಿನಾಡು. ಇಲ್ಲಿ ನಾವು ಕನ್ನಡವನ್ನು ಉಳಿಸಿ ಬೆಳೆಸೋದು ಏನಿದೆ ಅಂದರೆ ಬಹಳ ಮುಖ್ಯವಾಗಿದೆ. ಇವತ್ತು ಏನು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಮಾಡಿದ್ದಾರೆ. ಆ ನಿರ್ಣಯಗಳನ್ನು ಘನ ಸರ್ಕಾರ ಏನಪ್ಪ ಅಂದರೆ ಅವು ಪೂರೈಸಬೇಕಂತಂದು ನಂದು ಸಹಿತ ಅಭಿಪ್ರಾಯ ಅಂತಂದು ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾವ ಒಂದು 7-8 ನಿರ್ಣಯಗಳನ್ನು ಇವತ್ತು ಅವರು ಕೈಗೊಂಡಿದ್ದಾರೆ, ಅವು ನಿಜಕ್ಕೂ ಸಹಿತ
ಈ ಒಂದು ನಾಡಿಗೆ ಬೀದರ್ ಜಿಲ್ಲೆಗೆ ಅವಶ್ಯಕತೆ ಇದೆ. ಅದು ನಮ್ಮದು ಕೋಟೆ ಆಗಿರ್ಬೋದು, ಬೀದರ್ ವಿಶ್ವವಿದ್ಯಾಲಯಕ್ಕೂ ಸಹಿತ ತಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅಂದರೆ ಬೀದರ್ ವಿಶ್ವವಿದ್ಯಾಲಯದ ಮೇಲೆ ತಮ್ಮ ಪ್ರೀತಿ ಎಷ್ಟು ಇದೆ ಅನ್ನೋದನ್ನು ಸಹಿತ ತೋರಿಸ್ತದೆ. ಕರ್ನಾಟಕ ಗಣ ಸರ್ಕಾರ ಇನ್ನು ಮುಂದೆ ಹೆಚ್ಚಿನ ಒಂದು ಅನುದಾನವನ್ನು ನೀಡಿ ಮತ್ತು ಇನ್ನಿತರ ಬೇಡಿಕೆಗಳು ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ನಿರ್ಣಯವನ್ನು ಕೈಗೊಂಡಿದೆ, ಆ ಎಲ್ಲ ನಿರ್ಣಯಗಳಿಗೆ ಕರ್ನಾಟಕ ಗಣ ಸರ್ಕಾರ ಸ್ಪಂದಿಸಬೇಕಂತ ತಂದು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಏನಪ್ಪ ಅಂದ್ರೆ ಕರ್ನಾಟಕ ಗಣ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೋತೇನೆ. ಇನ್ನು ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತವಾದಂತಹ ಸಾಹಿತ್ಯ. ಅದು ಕವನ ಆಗಿರಬಹುದು, ಇಲ್ಲ ಕಾದಂಬರಿ ಆಗಿರಬಹುದು, ನಾಟಕ ಆಗಿರಬಹುದು, ಇಲ್ಲ ಅನುವಾದದ ಕೆಲವೊಂದು ವಿಶ್ಲೇಷಣೆ ಲೇಖನಗಳನ್ನಾಗಿರಬಹುದು. ಹೀಗಾಗಿ ಕನ್ನಡ ಸಾಹಿತ್ಯ ಏನಿದೆಯಲ್ಲ ಬಹಳ ಶ್ರೀಮಂತವಾದಂತಹ ಸಾಹಿತ್ಯ. ಆ ಒಂದು ಸಾಹಿತ್ಯ ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಏನು ಹಿರಿಯರಿದ್ದಾರೆ ಇವತ್ತು, ಅವರು ಏನಪ್ಪ ಅಂದರೆ ನಾನು ಕೇಳಿದೆ, ಇಲ್ಲ ಅವರು ಬಹಳ ದೊಡ್ಡ ಸಾಹಿತಿ, ಅವರು ಬಸವ ಕಲ್ಯಾಣದಲ್ಲಿ ಇರ್ತಾರೆ, ಹೀಗಾಗಿ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಬಹಳ ಒಂದು ದೊಡ್ಡ ಕೊಡುಗೆ ಇದೆ. ಅವರಿಗೆ ಯಾವತ್ತೋ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಆಗಬೇಕಾಗಿತ್ತು. ಇವತ್ತು ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆ ಅವರಿಗೆ ಏನಪ್ಪ ಅಂದರೆ ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಸನ್ಮಾನದ ರೂಪದಲ್ಲಿ ಏನಪ್ಪ ಅಂದರೆ ಇವತ್ತು ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಹಿರಿಯರು, ಕನ್ನಡಕ್ಕಾಗಿ ಸಾಕಷ್ಟು ಕೊಡುಗೆಯನ್ನು ನೀಡುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಎರಡನೇದಾಗಿ ಕನ್ನಡ ನಾಡಿನ ನೆಲ ಜಲ ಸಾಹಿತ್ಯದ ಸಲುವಾಗಿ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲೆ ಘಟಕ ಏನು ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೂ ಸಹಿತ ನಾನು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಬಂಧುಗಳೇ, ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆಗೆ ಇಟ್ಕೊಂಡು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬರೀ ನಗರಕ್ಕಷ್ಟೇ ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಗ್ರಾಮೀಣ ಮಟ್ಟಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೋಗಬೇಕು, ಆ ಭಾಗದಲ್ಲಿರುವಂಥ ಕಲಾವಿದರನ್ನು, ಕವಿ ಸಾಹಿತಿಗಳನ್ನು ಗುರುತಿಸಬೇಕು ಅಂತ ಉದ್ದೇಶದಿಂದ ಇವತ್ತು ನಮ್ಮ ಬೀದರ್ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮೊನ್ನೆ ತಾನೇ ಕೇವಲ ಒಂದು ವಾರಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟ್ಟದ ಅಧ್ಯಕ್ಷರಾಗಿ TM ಮಚ್ಚರವರು, ಇಲ್ಲ ನಾನು ಆರಂಭದಲ್ಲಿನೇ ಒಂದು ಸಮ್ಮೇಳನ ಮೂಲಕ ನಾವು ಆರಂಭ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೇ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಇಲ್ಲಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಬಸವರಾಜ ಬಶೆಟ್ಟಿರವರು, ಅವರು ಇಲ್ಲಿ ಒಂದು ಸರ್ವಜ್ಞ ಅಂಥೇಳಿ ಒಂದು ಕನ್ನಡ ಮಾಧ್ಯಮದ ಶಾಲೆ ನಡೆಸ್ತಾರೆ. ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದು, ಹೀಗಾಗಿ ಅವರ ನೇತೃತ್ವದ ತಂಡ, ಬಹುಶಃ ನಾನು ಇಲ್ಲಿ ಯಾರ ಹೆಸರು ಹೇಳಿದ್ರೂ ಅವು ಕಡಿಮೆನೇ ಬೀಳ್ತವೆ. ಹೀಗಾಗಿ ಇಲ್ಲೊಂದು ಭಾಳ ಅದ್ಭುತವಾದಂಥ ಯುವಕರ ಒಂದು ತಂಡ ಇದೆ. ಯಾವಾಗೂ ಸಮಾಜಮುಖಿಯಾಗಿ ಅವ್ರ ಕೆಲಸಗಳನ್ನು ಭಾಳ ದಿನ ಮಾಡ್ತಾಯಿದ್ದಾರೆ. ಈ ಸಾರಿ ಈ ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಜವಾಬ್ದಾರಿನ ಹೊತ್ಕೊಂಡು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಈ ಗ್ರಾಮದಲ್ಲಿ ತಾಲೂಕು ಸಮ್ಮೇಳನ ನಡೆಸಿದ ಪ್ರಥಮ ಬಾರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಜವಾಗ್ಲೂ ಇಡೀ ಸಮ್ಮೇಳನ ಬಗ್ಗೆ ಹೇಳಬೇಕಾದ್ರೆ ಭಾಳ ಅದ್ಭುತವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಸಮ್ಮೇಳನ ಜರುಗಿದೆ. ಬೆಳಗ್ಗೆ ಆರಂಭದಲ್ಲಿ ಮೆರವಣಿಗೆಯಿಂದನೇ ತಾವೆಲ್ಲ ಗಮನಿಸಿರ್ಬೇಕಂತ ಭಾವಿಸ್ತೀನಿ ನಾನು. ಎತ್ತಿನ ಬಂಡಿಗಳಲ್ಲಿ ಈ ಹಿಂದೆ ಇರುವಂಥ ನಮ್ಮೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಮತ್ತೊಮ್ಮೆ ಗೌರವಿಸೋದ್ರ ಮೂಲಕ ಅದ್ರ ಜೊತೆ ಅನೇಕ ನಮ್ಮ ಶಾಲಾ ಕಾಲೇಜಿನ ಮಕ್ಕಳು, ವಿದ್ಯಾರ್ಥಿಗಳು, ಅದು ಲೇಜಿಮ್ ಇರ್ಬೋದು, ಡಂಬಲ್ಸ್ ಇರ್ಬೋದು, ಕೋಲಾಟ ಇರ್ಬೋದು, ವಿವಿಧ ಅದು ಶರಣರ ಇರ್ಬೋದು, ದಾರ್ಶನಿಕರ ವೇಷಭೂಷಣಗಳೊಂದಿಗೆ ಅವರೆಲ್ಲದರಲ್ಲಿ ಭಾಗವಹಿಸಿದ್ದು ನೋಡಬೇಕು. ನಾನು ವಿಶೇಷವಾಗಿ ಈ ಗ್ರಾಮದ ನಮ್ಮೆಲ್ಲ ತಾಯಂದಿರಿಗೂ ಮತ್ತು ಹಿರಿಯರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಆ ಊರಲ್ಲಿ ನಮ್ಮ ಸರ್ವಾಧ್ಯಕ್ಷರ ಮೆರವಣಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ತಾಯಂದಿರು ಅವರು ಮನೆ ಮುಂದೆ ರಂಗೋಲಿಯನ್ನು ಹಾಕೋದ್ರ ಮೂಲಕ ಮತ್ತು ಅಲ್ಲಿ ಮೆರವಣಿಗೆ ಮತ್ತು ಎಲ್ಲ ಮಕ್ಕಳಿಗೂ ಕೆಲವೊಬ್ಬರು ಹಾಲುಗಳನ್ನಿರ್ಬೋದು, ಕೆಲವೊಬ್ಬರು ನೀರನ್ನಿರ್ಬೋದು ಅವರಿಗೆ ವ್ಯವಸ್ಥೆ ಮಾಡೋದ್ರ ಮೂಲಕ ಭಾಳ ಉತ್ತಮ ಅಂತ ವ್ಯವಸ್ಥೆನ ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಆಣದಿನ ಸಮಸ್ತ ಬಂಧುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣು ಸಿಂಧೇರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಮ್ಮ ಬೀದರ್ನ ಕುಲಪತಿಗಳಾಗಿರುವಂಥ ನಮ್ಮ BS ಬಿರಾದರ್ ಅವರು ಸಮಾರೋಪವನ್ನು ಮಾಡಿದರು. ಅನೇಕ ಗಣ್ಯರು ಎಲ್ಲರೂ ಭಾಗವಹಿಸಿದರು. ಭಾಳ ವಿಶೇಷವಾಗಿ ಮೊನ್ನೆ ತಾನೇ ಜರಿದ ವಿದ್ಯಾ ಗಣೇಶ ಚಲನಚಿತ್ರದ ನಾಯಕ ಮತ್ತು ನಾಯಕಿ ನಟಿ ಅವರಿಬ್ಬರು ಈ ಸಂದರ್ಭದಲ್ಲಿ ಅವರು ಭಾಗವಹಿಸಿದ್ರು. ಹೀಗಾಗಿ ಒಟ್ಟಾರೆಯಾಗಿ ಅನೇಕ ಕಲಾವಿದರ, ಸಾಹಿತಿಗಳ ಕಲಾ ಬಳಗದ ಒಂದು ಸಂಗಮವೇ ಇಡೀ ಸಮ್ಮೇಳನ ಆಗಿತ್ತು ಅಂತ ನಾನು ಭಾವಿಸಿದ್ದೀನಿ.
ಯಶಸ್ವಿಗೆ ಸಾಗ ತಾವೆಲ್ಲರಿಗೂ ಮತ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೂ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಗ್ರಾಮದಿಂದ ನಾವು ಇಟ್ಕೊಂಡಿವಿ. ಈ ಊರುಗಳಲ್ಲಿ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳದಾವೆ, ಪ್ರೌಢಶಾಲೆಗಳದಾವೆ. ಆದರೆ ಇಲ್ಲಿ ಒಂದು PU ಕಾಲೇಜ್ ಇಲ್ಲ ಅಂತ ಗೊತ್ತಾಗಿತ್ತು. ಹೀಗಾಗಿ ಬರುವ ದಿನಗಳಲ್ಲಿ ಇಲ್ಲಿ PU ಕಾಲೇಜನ್ನು ಇಲ್ಲಿ ಆರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ನಮ್ಮದಾಗಿತ್ತು. ಅದ್ರ ಜೊತೆಗೇ ಒಂದು 3-4 ಇದನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ನ ಕನ್ನಡ ಭವನದ ಮುಂದುಗಡೆ ಇನ್ನೂ 1 ಎಕರೆ ನಿವೇಶನವನ್ನು ಕೊಟ್ಟಿದ್ದೆ. ಅಂದರೆ ಒಂದು ಕನ್ನಡ ವನವನ್ನು ಅಲ್ಲಿ ಆರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಅದ್ರ ಜೊತೆಗೇ ಬೀದರ್ ಐತಿಹಾಸಿಕವಾಗಿ ಭಾಳ ದೊಡ್ಡ ಕ್ಷೇತ್ರ ಇದೆ. ಇವತ್ತು ಬೀದರ್ ಕೋಟೆ ಇರ್ಬೋದು, ಬಸವ ಕಲ್ಯಾಣ ಕೋಟೆ ಇರ್ಬೋದು, ಇವೆಲ್ಲ ರಾಷ್ಟ್ರೀಯ ಇದರಲ್ಲಿ ಸೇರ್ಕೋಬೇಕು ಅನ್ನೋಂಥ ಉದ್ದೇಶ ನಮ್ಮದಾಗಿದೆ. ಹೀಗಾಗಿ ಅದನ್ನು ಒಂದರಲ್ಲಿ ಸೇರಿಸಿದ್ವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಬೀದರ್ ತಾಲೂಕಿನಲ್ಲಿರುವಂಥ ಅನೇಕ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಕೊರತೆಯನ್ನು ಕಾಣ್ತಾ ಇದೆ. ನಾವು ಸುಮಾರು ಸಲ ಈ ಸಂಬಂಧಪಟ್ಟಂಥ ಸಚಿವರು ಇರ್ಬೋದು ಅಥವಾ ಈ ಶಿಕ್ಷಣ ಇಲಾಖೆದ ಅಧಿಕಾರಿಗಳಿರ್ಬೇಕು, ಅವರಿಗೆಲ್ಲ ಮನವಿ ಕೊಟ್ಟ ತಕ್ಷಣ ಅತಿಥಿ ಗೌರವವನ್ನು ಕೊಟ್ಟರು ಹೊರತಾಗಿ ಪರ್ಮನೆಂಟ್ ಶಿಕ್ಷಣ ಇದುವರೆಗೆ ಕೊಡಲಿಲ್ಲ. ಹೀಗಾಗಿ ಮತ್ತೆ ಅದು ಮನವಿಯನ್ನು ಪುನಃ ಮಾಡಿದ್ವಿ. ಎಲ್ಲ ಶಾಲೆಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮತ್ತು ಶಿಕ್ಷಕರನ್ನು ಕೊಡಬೇಕು ಅಂತಕ್ಕಂಥ ಮನವಿ ಆದರೆ ಒಟ್ಟಾಗಿ 5 ನಿರ್ಣಯಗಳನ್ನು ಮಂಡನೆ ಮಾಡಿದ್ವಿ. ಸಿರಿಗನ್ನಡಂ ಗೆಲ್ಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಿರುವಂತಹ 8ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಆಣದೂರಿನಲ್ಲಿ ಭಾಳ ಯಶಸ್ವಿಪೂರ್ಣವಾಗಿ ಜರುಗಿತು. ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಸಾವಿರಾರು ಜನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಭಾಳ ಪ್ರೀತಿಯಿಂದ ಇಲ್ಲಿಯ ಆಣದೂರಿನ ಜನ ದುಡಿದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹರ್ಷ ವ್ಯಕ್ತಪಡಿಸ್ತೇನೆ, ಸಂತೋಷ ವ್ಯಕ್ತಪಡಿಸ್ತೇನೆ. ಮತ್ತು ಆಣದೂರಿನ ಮತ್ತು ಈ ತಾಲೂಕಿನ ಮತ್ತು ಇಲ್ಲಿ ಇಡೀ ಜಿಲ್ಲೆಯ ಎಲ್ಲ ಕನ್ನಡಾಭಿಮಾನಿಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಮೇಡಮ್, 5 ಗೊತ್ತುವಳಿಗಳನ್ನು ಮಂಡಿಸಿದ್ದೇವೆ. ನಿಮಗೆ ಅದರ ಪ್ರತಿಗಳನ್ನು ಕೊಡ್ತೇವೆ. ಒಂದು, ಕನ್ನಡ ಶಾಲೆಗಳನ್ನು ಮುಚ್ಚಬಾರ್ದು ಅಂತಕ್ಕಂಥದ್ದು, ಕನ್ನಡ ಭಾಷೆ ಬಗ್ಗೆ ಇರತಕ್ಕಂಥ ನಿಷ್ಕಾಳಜಿಯನ್ನು ತೋರಬಾರ್ದು ಅಂತಕ್ಕಂಥದ್ದು, ಮತ್ತು ಬೀದರ್ ವಿಶ್ವವಿದ್ಯಾಲಯಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಗಟ್ಟಿಗೊಳಿಸ್ಬೇಕಂತಕ್ಕಂಥದ್ದು, ಮತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆಗಳನ್ನು ಮುಚ್ಚಬಾರ್ದು ಅಂತಕ್ಕಂಥದ್ದು. ಮತ್ತು ನಾವು ಕೇಂದ್ರ ಸ್ಥಾನದಿಂದ ಬಹಳ ದೂರ ಇದ್ದೇವೆ. ನಮ್ಮಲ್ಲಿ ಈಗಾಗಲೇ ಭಾಷೆಯ ಮತ್ತು ಸಾಹಿತ್ಯದ ಕೊರತೆ ಇದೆ. ಹೀಗಾಗಿ ಆ ಕೊರತೆಯನ್ನು ನೀಗಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಬಾರ್ದು. ನಮ್ಮ ಜೊತೆ ಸರ್ಕಾರ ಇರಬೇಕು, ಪರಿಶಿಷ್ಟ ಜೊತೆ ಎಲ್ಲರೂ ಇರಬೇಕು ಅಂತ ನಾವು ಈಗಾಗಲೇ ಗೊತ್ತುವಳಿನ ನಿರ್ಣಯನ ಮಂಡಿಸಿದ್ದೇವೆ. ಮೇಡಮ್, ನಮ್ಮ ಬೀದರ್ನ ಐತಿಹಾಸಿಕ ಕೋಟೆಯನ್ನು ಪ್ರವಾಸಿ ತಾಣವಾಗಿ ಮೇಲ್ದರ್ಜೆಗೆ ಏರಿಸಿ ಅದನ್ನು ಪ್ರವಾಸಿಗರಿಗೆ ಮುಕ್ತಗೊಳಿಸಬೇಕು ಮತ್ತು ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ನಾನು ಕೇಳ್ತೇನೆ. ಮತ್ತು ನಮ್ಮ ಕನ್ನಡ ಭವನವನ್ನು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡಬೇಕು ಅಂತಕ್ಕಂತಹ ಮೇಲ್ಮಟ್ಟದ ಮಾತುಗಳು ನಡೀತಾವೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇಲ್ಲ ಮೊದಲಿತ್ತು ಅದು, ಈಗೇನು ಅಂಥ ಸಮಸ್ಯೆ ಇಲ್ಲ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ ಬಿ ಖಂಡ್ರೇಜಿ ಅವರು ಆ ಸಮಸ್ಯೆಯನ್ನು ಪರಿಹರಿಸಿದ್ದಾರೆ. ಮೊನ್ನೆ ಮಂತ್ರಿಗಳ ಜೊತೆ ಮಾತಾಡಿ ಅದನ್ನು ಪರಿಹಾರ ಮಾಡಿದ್ದಾರೆ. ಆದರೂ ಅಂಥ ಸಮಸ್ಯೆ ಮತ್ತೆ ಬರಕೂಡ್ದು ಅಂತಕ್ಕಂಥ ಆಲೋಚನೆಯಿಂದ ನಾವು ಆ ನಿರ್ಣಯವನ್ನು ಸಹ ಇದರಲ್ಲಿ ಇವತ್ತು ಕೈಗೊಂಡಿದ್ದೇವೆ. ಮೇಡಮ್, ಕೊನೆಯದಾಗಿ ಒಂದೇ ಮಾತನ್ನು ಹೇಳ್ತೀನಿ. ಇವತ್ತು ಇಡೀ ಆಣದೂರಿನ ಗ್ರಾಮಸ್ಥರಿಗೆ ನಾನು ಭಾಳ ವಿಶೇಷವಾದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಡೀ ಸಮ್ಮೇಳನದ ಯಶಸ್ವಿಗೆ ಸುರೇಶ್ ಶೆಟ್ಟಿನೋ ಬಸವರಾಜ ಶೆಟ್ಟಿನೋ ನಾವು ಇಬ್ಬರೇ ಕಾರಣ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ತಂಡನೇ ಇದೆ. ಇದಕ್ಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಮನೆಯ ಅಂದವನ್ನು ನೋಡಿ ಮೆಚ್ಚುವವನೇ ಬುನಾದಿಯ ಕಲ್ಲುಗಳನ್ನು ಮರೆಯದಿರಿ ಅಂತೇಳಿ. ಹೀಗಾಗಿ ಇವತ್ತು ಸಮ್ಮೇಳನ ನಮ್ಮ ಹೆಸರು ಮೇಲಿದ್ದರೂ ಭಾಳ ಖುಷಿಯಿಂದ ಇಷ್ಟೆಲ್ಲ ಹೇಳಿದ್ರು. ಇದ್ರ ಹಿಂದಿರುವಂಥ ಅನೇಕ ಯುವಕರು, ಒಬ್ಬ ಹುಡುಗ ಒಂದು ಧ್ವಜ ಕಟ್ಕೊಂಡು ಅಲ್ಲಿ ಕಂಬ ಏರ್ ಕಟ್ತಾನೆ ಅನ್ನೋ ಹಿಡ್ಕೊಂಡು ಇಲ್ಲಿ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳೋವರೆಗೂ ಅವರೆಲ್ಲ ಪ್ರತಿಯೊಬ್ಬರು ಅವ್ರವ್ರ ಕಾಯ್ಕೊಳ್ಳೋಣ ಅವರೆಲ್ಲ ಮಾಡಿದ್ದಾರೆ. ಅತಿ ಯಶಸ್ವಿಯಾಗಿ ಇದು ಸಮ್ಮೇಳನ ಆಯೋಜನೆ ಮಾಡಿಸಲಾಗ ನಾನು ನಮ್ಮ ವಿಶೇಷವಾಗಿ ಆಣದ ಹಿರಿಯರ ಜೊತೆ ಇಲ್ಲೊಂದು ಯುವ ತಂಡ ಇದೆ, ನಿಜವಾಗ್ಲೂ ಭಾಳ ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ. ಯುವಕರನ್ನು ಮತ್ತೆ ಕನ್ನಡ ಕೆಲಸಕ್ಕೆ ತೊಡಗಿಸ್ಕೊಳ್ಳೋ ಮೂಲಕ ಇವರನ್ನು ಮತ್ತೆ ಮುಂದರ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಧನ್ಯವಾದ. ಈಗ ಗ್ರಾಮ ಆಣದೂರಿನಲ್ಲಿ ಬೀದರ್ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಅರ್ಥಪೂರ್ಣ ಮತ್ತು ಅದ್ಧೂರಿಯಾಗಿ ಜರುಗಿದೆ. ಈ ಅದ್ಧೂರಿಯ ಈ ಸಮ್ಮೇಳನಕ್ಕೆ ವಿವಿಧ ತಯಾರಿಗಳನ್ನು ನಾವು ಕನಿಷ್ಠ ದಿನಗಳಲ್ಲಿ ಕೇವಲ 10 ದಿವಸಗಳಲ್ಲಿ ಈ ಅದ್ಧೂರಿ ಸಮ್ಮೇಳನವನ್ನು ನಾವು ಪೂರ್ಣ ಮಾಡಿರುವಂಥದ್ದು. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸುರೇಶ್ ಚನ್ನಶೆಟ್ಟಿ ಅಣ್ಣನವರ ಮಾರ್ಗದರ್ಶನದಲ್ಲಿ ನಾವು ಸಮ್ಮೇಳನದ ಸಿದ್ಧತೆ ಮಾಡಿರುವಂಥದ್ದು ಮತ್ತು ನೂತನವಾಗಿ ಆಯ್ಕೆಯಾಗಿರುವಂತಹ ತಾಲೂಕು ಅಧ್ಯಕ್ಷರು TM ಮಚ್ಚಣ್ಣನವರ ನೇತೃತ್ವದಲ್ಲೂ ಸಹ ನಾವು ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾವು ವಿವಿಧ ಸಮಿತಿಗಳನ್ನು ರಚನೆ ಮಾಡಿ ಆ ವಿವಿಧ ಸಮಿತಿಗಳ ಮೂಲಕ ಹಲವು ನಮ್ಮ ಯುವ ಮಿತ್ರರಿಗೆ, ಹಿರಿಯರಿಗೆ ನಾವು ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಆ ಜವಾಬ್ದಾರಿಗಳನ್ನು ಎಲ್ಲ ಯುವ ಮಿತ್ರರು ಮತ್ತು ಎಲ್ಲ ಹಿರಿಯರು ಬಹಳ ಅರ್ಥಪೂರ್ಣವಾಗಿ ಮತ್ತು ಎಲ್ಲ ಜವಾಬ್ದಾರಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ
ನಾವು ಮಾಡುವಂತಹ ಕಾರ್ಯಕ್ಕೆ ಮಾಧ್ಯಮ ಮಿತ್ರರು ಸಹ ತುಂಬ ಪ್ರಚಾರವನ್ನು ಕೊಟ್ಟು ನಮ್ಮ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ. ಹೀಗಾಗಿ ನಾವು ಮಾಡಿರುವಂತಹ ಒಂದು ಸಮ್ಮೇಳನ ಇದು ಎಲ್ಲ ಗ್ರಾಮದವರು ಸೇರಿ, ಹಲವು ಯುವ ಮಿತ್ರರು ಸೇರಿ ಯಶಸ್ವಿಪೂರ್ಣವಾಗಿ ಅವರ ಸಹಕಾರದಿಂದ ಪೂರ್ಣವಾಗಿರುವಂಥದ್ದು. ಹಾಗಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹಲವು ಯುವ ಘಟಕಗಳು, ವಲಯ ಘಟಕಗಳು ಮತ್ತು ಬೀದರ್ ದಕ್ಷಿಣದ ಹಲವು ಘಟಕಗಳ ಎಲ್ಲ ಸದಸ್ಯರು ಸೇರಿ ಇದನ್ನು ಯಶಸ್ವಿಯಾಗಿ ಮಾಡಿದ್ವಿ. ಹಾಗಾಗಿ ಎಲ್ಲರಿಗೂ ಸಹ ನಾನು ಹಾರ್ದಿಕ ಅವರಿಗೆಲ್ಲರಿಗೂ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛಪಡ್ತೀನಿ. ನಾನು ಬಸವರಾಜ್ ಬಶೆಟ್ಟಿ, ಬೀದರ್ ದಕ್ಷಿಣದ ಅಧ್ಯಕ್ಷನಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡೋಕ್ಕೆ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿದ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಈ ಹಳ್ಳಿ ಭಾಗದಲ್ಲಿ ಮುಂಜಾನೆ ಬಿದರಿಂದ ಬಂದಂಥ ಎಲ್ಲ ಜನರು ಹೇಳ್ತಾಯಿದ್ರು, ಈ ಹಳ್ಳಿ ಭಾಗದಲ್ಲಿ ನಾವೇನು ಕನ್ನಡ ಸಾಹಿತ್ಯನ ಸಮ್ಮೇಳನ ಮಾಡ್ತೀವಿ ಅಷ್ಟು ಅಜ್ಜೂರಿಯಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆದ್ರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ಬೆರಗಾಗಿದ್ದೀವಿ. ಹಿಂದೆಂದೂ ಆಗದಾರ್ತಂಥ ಕೆಲಸ ಆಣದೂರು ಗ್ರಾಮದಲ್ಲಿ ಆಗಿದೆ. ಮತ್ತು ಮುಂಜಾನೆ 6 ಗಂಟೆಯಿಂದ ನಮ್ಮ ಎಲ್ಲ ಯುವಕರು ತಂಡ ಮತ್ತು ನಮ್ಮ ಗ್ರಾಮಸ್ಥರು ರಾತ್ರಿ 10 ಗಂಟೆವರೆಗೆ ಒಂದು ಚೇರ್ ಖಾಲಿ ಇರಲಿಲ್ಲ. ಆ ಥರ ಕನ್ನಡ ಅಭಿಮಾನದಿಂದ ನಾವು ಕುಳಿತುಕೊಳ್ತಾರೆ ಅಂತ ನಾವು ತಿಳಿದಿದ್ದಿಲ್ಲ. ಆದರೂ ಎಲ್ಲ ಕನ್ನಡ ಅಭಿಮಾನಿಗಳು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಆಣದೂರು ಗ್ರಾಮದಲ್ಲಿ ಆಯೋಜಿಸಿದ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಇಲ್ಲಿ ಬಂದಂಥ ಎಲ್ಲ ಕವಿಗಳಿಗೂ ಹಾಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ನಮ್ಮ ಗ್ರಾಮದ ಎಲ್ಲ ಯುವಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಶ್ರೀನಿವಾಸ್ ರೆಡ್ಡಿ, ಆಣದೂರು. ಗೋದಾವರಿ ನದಿಯಿಂದ ಕಾವೇರಿ ನದಿ, ಕಾವೇರಿ ಗೋದಾವರಿ ನದಿಯವರೆಗೆ ಇದೆಂತ ಸಾಬೀತಾಗಿದ್ದಕ್ಕೆ ಅನೇಕ ಪುರಾವೆಗಳು ನಮ್ಮಲ್ಲಿವೆ. ಹಾಗಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಭಾಗ ಅಂದರೆ ನಮ್ಮ ಬೀದರ್ ಭಾಗ ಇದು ಕನ್ನಡ ನಾಡಿನಿಂದ ಬೇರೆ ಬೇರೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಕಡೆಗೆ ಹಂಚಿ ಹೋಗಿತ್ತು. ಆವಾಗ ಈ ನಾಡಿನಲ್ಲಿ, ಈ ಪವಿತ್ರವಾದ ಮಣ್ಣಿನಲ್ಲಿ ಓಡಾಡಿದಂಥ ಅನೇಕ ಶರಣರಿಂದ ಮತ್ತು ಈ ಕನ್ನಡ ನಾಡಿಗೆ ಕೊಟ್ಟಂಥ ವಚನ ಸಾಹಿತ್ಯದ ಕೊಡುಗೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ರೈಲು ರೋಗೋ ಚಳವಳಿ ಮತ್ತು ಅನೇಕ ಚಳವಳಿ ಮುಖಾಂತರ ತಿಳಿಸಿ ನಮ್ಮ ಭಾಗವನ್ನು ಕನ್ನಡ ನಾಡಿಗೆ ಸೇರಿಸಲು ಪ್ರಯತ್ನ ಪಟ್ಟು ಯಶಸ್ವಿಯಾದರು. ಆ ಪ್ರಯತ್ನದಿಂದ ನೀವು ಎಲ್ಲರೂ ಇಂತಹ ಸಮ್ಮೇಳನ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಆಚರಿಸುವಲ್ಲೂ ಮತ್ತು ಯಶಸ್ವಿ ಮಾಡುವಲ್ಲೂ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವರಿಗೆ ಇವತ್ತು ನಾವು ಅಭಿನಂದನೆ ಹೇಳಲೇಬೇಕು. ಹಾಗೆ ಇವತ್ತು 8 ಮಹಿಳಾ ದಿನಾಚರಣೆ. ಈ ಮಹಿಳಾ ದಿನಾಚರಣೆ ಮೊಟ್ಟ ಮೊದಲು ನಮ್ಮ ಮಹಿಳೆಯರಿಗೆ ದೊಡ್ಡ ಗೌರವ ಸ್ಥಾನ ಕೊಟ್ಟಂಥ ಒಂದು ಶಿವಮೊಗ್ಗನಿಂದ ಕಲ್ಯಾಣ ಕಡೆ ಬರ್ತಾರೆ ಜಗನ್ಮಾತೆ ಅಕ್ಕಮಾದೇವಿ. ಆ ಚಲನಚಿತ್ರ ಶೀಘ್ರದಲ್ಲೇ ತೆರೆ ಕಾಣಲಿದೆ, ತಾವೆಲ್ಲ ನೋಡ್ಬೋದು. ನಾನೇ ನಿರ್ದೇಶಕ ಮತ್ತು ನಿರ್ಮಾಪಕ ಸುರಕ್ಷಾ ಟೇರ ಇವಾಗ ಬಂದಿದ್ದಾರೆ, ಅವರು ನಿಮಗೆ ತಿಳಿಸ್ತಾರೆ. ಆ ಸಿನಿಮಾ ಮೊಟ್ಟ ಮೊದಲಿಗೆ ಅಲ್ಲಿ ಅಲ್ಲಮಪ್ರಭು ಮತ್ತು ಆ ಒಂದು ಅನುಭವ ಮಂಟಪದ ನಾಯಕರಾದಂಥ ಬಸವಣ್ಣರವರ ಒಂದು ನಾಯಕತ್ವದಲ್ಲಿ ಅವತ್ತೇನು ಮೊಟ್ಟ ಮೊದಲಿಗೆ ಅವರ ಗೌರವ ಸ್ಥಾನ ಸಿಕ್ಕಿ ಒಂದು ಪೀಠ ಆಯಿತು. ಇವತ್ತು ಮಹಿಳಾ ದಿನಾಚರಣೆ ದಿವಸ ಅವರು ನಾವು ನಿಲ್ಲಬೇಕಾಗಿದೆ. ಹಾಗೆ ಮೊಟ್ಟ ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಹುಶಃ 1973 ಇರ್ಬೋದು, ಮಂಡ್ಯನಲ್ಲಿ ಜಯದೇವ ಇಲ್ಲಿ ಒಂದು ಕನ್ನಡ ನಾಡು ಅಂತ ಹಾಕ್ಯಾರ. ನಮಗ್ ಸಣ್ಣದಾಗ ನಮ್ಮ ಸರ್ ಅರ್ಥ ಕುನಾಗಲ್ಲ ಖರೆ ಸರ್ ವಿ ಸಿ ಸರ್ ಹಿಂಗ್ ಹೊಡಿತಿರು ಟೊಕ ತೆಲಿ ಹೊಡೆದು ಕಲಿಸ್ತಿರು. ಏನಂತ ಕಾವೇರಿಯಿಂದ ಗೋದಾವರಿ ಹೊರನಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುದ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಪದನರಿದು ನುಡಿಯಲು ನುಡಿದನ್ನ ಅರಿಯಲ್ ಕಾಯ ಪ್ರಯೋಗ ಪರಿಣತ ಮತಿಗಳು ತೆರೆ ಹೊಡೆದು ಪಾಠ ಮಾಡಿಸಿರ್ತಾರೆ. ಅರ್ಥ ನಮಗೆ ಕೊನಾಗ ನಾವು ವೀಕ್ಷಿಸೋರು ಕೇಳ್ತೇವೆ. ನಾಡು ಕಾವೇರಿಯಲ್ಲಿ ಮೈಸೂರು ಭಾಗ, ನಮ್ಮ ಗೋದಾವರಿ ಬೀದರ್ ಕರ್ನಾಟಕದ ಕನ್ನಡ ನಾಡಿನ ನಕಾಶೆ ಒಳಗ ಎಲ್ಲಕ್ಕ ತಲೆ ಮೇಲಿರೋದು ಯಾರ್ದು? ಬೀದರ್. ಕಿರೀಟ ಬೀದರ್, ಕನ್ನಡದ ಕಿರೀಟ ಬೀದರ್. ಆ ನಾಡು ಅಂತ ಕೊಟ್ಟಿದ್ದು ಹಾಕಿದ ಕನ್ನಡ ನಾಡು ಅಂತ ಹಾಕ್ಯಾರ. ನುಡಿ ಅಂತ ಒಂದು ಶಬ್ದ ರೀ. ನಾನು ಟೋಕ್ರೆ ಸಾವ್ರ ಫೋನ್ ಹೊಡ್ಲಿತ್ತ, ನೀನು ಬೆಂಗಳೂರಾಗಿದ್ದ ಬರೋದ್ರ ದಂಡ ಗ್ಯಾರಂಟಿ ಅಂತಂತೇಳಿ ತಿಪ್ಪಲ್ ಮಾಡಿ ತರಿಸಿದ್ದೀವಿ. ಹೊಡಿ ಬಂದೇವು ಮುಂಜಾನೆ, ಹೊಡ್ಲತ್ತ ಹೊಡಿ ಸಾಗರ್ ಖಂಡ ಸಾವ್ರ ಹೊಂಟ್ರಂದ್ರು. ಅಂದ್ರೆ ನನ್ನ ಸರ್ ಸಾಗರ್ ಖಂಡ ಎಲ್ಲಿವರೆಗೂ ನಮ್ಮ ಮೊಮ್ಮಕ್ಕಳು ಇನ್ನು ಮುಂದೆ ಹೋಗ್ತಾ ಇರ್ತಾರೆ.
ಹೋಗ್ತಾರೆ ಅಲ್ಲಿ ತನಕ ಹೋಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇವತ್ತು ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಬೇರೆ ಕಡೆ ಎಷ್ಟು ಪ್ರಾಶಸ್ತ್ಯತೆ ಕೊಟ್ಟಾರ ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದಾಗ ಕೊಟ್ಟಾರ ಅಂತ ನಾ ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕಂದ್ರೆ ನಿಮ್ಗೆ ಅದಕ್ಕೆ ಕಂಡಲ್ಲಿ ಕಾಣಿಸ್ತಾ ಇರುತ್ತೆ. ಹೆಂಗಂದ್ರೆ ಇವತ್ತು ನೀವು ಊರು ತುಂಬಾ ನೋಡಿರ್ಬೋದು, ಎಲ್ಲ ಕಡೆ ನಮ್ಮ ಬಾವುಟ ಇದೆ, ಕನ್ನಡ ಬಾವುಟ ಇದು ಕಲರ್ ಹೆಂಗದ ಹೇಳ್ರಿ ಎಲ್ಲರೂ ಅವರೇ? ಅರಿಶಿಣ ಕೆಂಪಂದ್ ಯಾರು ಹಚ್ಕೋತಾರ? ಮುತ್ತೈದೆಯರು ಹಚ್ಕೋತಾರ, ಅರಿಶಿಣ ಕುಳ್ಕೊಂಡ್ ಕೊಡ್ತಾರ ಮನೆಗೆ ಬಂದವ್ರಿಗೆ. ಸೊ ಆ ಸೈನ್ ಇಟ್ಕೊಂಡು ನಮ್ಮ ಕನ್ನಡ ಬಾವುಟ ಮಾಡ್ಯಾರ. ಸೊ ಪ್ರತಿಯೊಂದು ಹೆಜ್ಜೆಗೂ ಆ ಹೆಣ್ಣಿಗೆ ಅಷ್ಟು ಗೌರವ ಕೊಡ್ತಕ್ಕಂಥ ನಾಡು ನಮ್ದು ಕರ್ನಾಟಕ ನಾಡು ಅದ. ಸೊ ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ನಮ್ಮ ಅಕ್ಕ ತಂಗಿಯರಿಗೆ ನೋಡ್ಕೋತ್ರಿ ಕರ್ನಾಟಕನಾಗ ಅಂತ ಹೇಳ್ಬಿಟ್ಟು ಹಿಂದಿನಿಂದ ನೋಡ್ಕೋತ ಬಂದೀವಿ, ಈಗಲೂ ನೋಡ್ತೀವಿ ಅಂತ ಇವತ್ತು ಶಪಥ ಮಾಡೋಣ. ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಹೆಣ್ಣು ಮಕ್ಕಳಿಗೆ. ಜಗನ್ಮಾತೆ ಅಕ್ಕ ಮಹಾದೇವಿ ಅಂತ, ಅದನ್ನು ಕನ್ನಡದ ಫಸ್ಟ್ ಕವಿತ್ರಿ ಅಂತ ಹೆಸರು ತಗೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿ ಅವ್ರ ಪಾತ್ರ ಮಾಡಿದ್ದಾರೆ. ಅವ್ರಿಗೋಸ್ಕರ ಒಂದು ಜೋರ ಚಪ್ಪಾಳೆ ಇರಲಿ. ಸೊ ಆ ಸಿನಿಮಾ ನಿರ್ದೇಶನ ಮಾಡಿರೋರು ನಮ್ಮ ವಿಷ್ಣುಕಾಂತ್ ಸರ್. ಅವರು ತುಂಬಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು ಅಂತ ಮಾಡಿದ್ವಿ. ಸೊ ಆ ಸಿನಿಮಾ ನೋಡ್ಬಿಟ್ಟು ಮೊನ್ನೆ ನಾನೊಂದು ವಿಡಿಯೋ ನೋಡಿದೆ, ನ್ಯೂಸ್ ಅಲ್ಲೂ ಬಂದಿತ್ತು. ಚಳಕಾಪುರಲ್ಲಿ 101 ವರ್ಷದೊಂದು ಗೌರ್ಮೆಂಟ್ ಶಾಲೆ ಬಂದ್ ಆಗ್ತಿತ್ತಂತ. ಬಟ್ ಅದ್ರ ಬಗ್ಗೆ ಕಾಳಜಿ ವಹಿಸಿ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಾಕಿದ್ದ, ನಿಮ್ಮ ಸಿನಿಮಾ ನೋಡ್ಬಿಟ್ಟು ಆ ಸ್ಕೂಲ್ ಓಪನ್ ಮಾಡ್ಸಕ್ ಏನಾದ್ರು ಆಗತ್ತಾಣ ನೋಡ್ರಿ ಅಂತ. ಅದನ್ನ ನಾನು ಚನ್ಶೆಟ್ಟಿ ಸರ್ಗೆ ಹೇಳಿದೆ. ಅವರು ಎಷ್ಟು ಅಭಿಮಾನ ತೋರಿಸಿದ್ರು ಅಂದ್ರೆ, ಆಕ್ಚುಲಿ ಕನ್ನಡ ಅಂದ್ರೇನೆ ನನಗೆ ಬೀದರ್ನಾಗ ಗೊತ್ತಿದ್ದಿದ್ದೆ ಚನ್ಶೆಟ್ಟಿ ಸರ್ ಅಂತ. ಸೊ ಅಷ್ಟ್ರ ಮಟ್ಟಕ್ಕೆ ಅವ್ರ ಪ್ರಭಾವ ಬೀರಿದ್ರು ನನ್ನ ಮೇಲೆ. ಸೊ ಆ ಸ್ಕೂಲ್ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಾರೆ ಅನ್ಕೋತೀನಿ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದನು. ಸೊ ಅದನ್ನು ಒಂದು ಹೆಮ್ಮೆ ಇದೆ. ಆಮೇಲೆ ಎಲ್ಲರೂ ಬೇರೆ ಬೆಂಗಳೂರವ್ರು ಹೇಳ್ತಾರೆ ನಮ್ಗೆ ಏನಂತ, ಬೀದರ್ ಹಳ್ಳಿ ಭಾಷೆ, ಬೀದರ್ ಬಗ್ಗಡ ಭಾಷೆ ಅಂತ ಹೇಳಿ. ಸರ್ ನಿಮ್ಮ ಹತ್ರನೇ ನನಗೊಬ್ಬರು ಪರಿಚಯ ಆದವ್ರು ಹೇಳಿದ್ರು ಕನ್ನಡದ ನಮ್ದು ಎಷ್ಟು ಕವಿತ್ರಿಕವಾದ ಭಾಷೆ ಇದೆ ಅಂತ. ಸರ್ ಈಗ ಸರ್ ಹೇಳಿದ್ರು ಹಂಗ ಇದು ಮಾಡ್ರಿ, ಅದು ಓದಿಸಿದ್ರು ಎಲ್ಲರೂ ನಿಮ್ಗೆ. ಸೊ ಅದಕ್ಕೂ ಬಿಫೋರ್ ಇನ್ನೊಬ್ರು ಅದೇ ತರ ಹೇಳಿದ್ದೇನು ಅಂದ್ರೆ, ನಾವೆಲ್ಲರೂ ಹೊತ್ರಳ್ಳಿ ಅಂತ ಕರಿತೀವಲ್ಲ. ಹೊತ್ರಳ್ಳಿ ಅಂದ್ರೆ ಬಗ್ಗಡ ಭಾಷೆನ ಸ್ಟ್ಯಾಂಡರ್ಡ್ ಭಾಷೆನ ಹೇಳ್ರಿ ಅವರ? ಹೊತ್ರಳ್ಳಿ ಅಂದ್ರೆ ಬಗ್ಗಡ ಭಾಷೆ ಅಲ್ಲ. ಪೋಯೆಟ್ರಿಕ್ ಆಗಿ ಹೆಂಗಾಗ್ತದೆ, ಹೊತ್ರಳ್ಳಿ ಅಂದ್ರೇನು ಮುಂಜಾನೆ ಅಂದಂಗಾಯ್ತು. ಆದ್ರ ಹೊತ್ತು ಅರಳಿ ಎರಡು ಸ್ಪ್ಲಿಟ್ ಮಾಡಿ, ಹೊತ್ತು ಅರಳಿ ಎಷ್ಟು ಸ್ಟ್ಯಾಂಡರ್ಡ್ ಭಾಷೆ ಅದ, ಅಷ್ಟು ಉನ್ನತವಾದದ್ದು ಅದ ನಮ್ಮ ಬೀದರ್ ಭಾಷೆ. ಸೊ ಅದಕ್ಕೆ ನಮ್ಮ ಬೀದರ್ ಭಾಷೆ, ನಾವು ಬೀದರ್ನವರು ಬೀದರ್ನಾಗ ಹುಟ್ಟಿವಿ. ಯಾಕಂದ್ರೆ ಕರ್ನಾಟಕದ ಕಿರೀಟ ಅಂತ ಸರ್ ಅವ್ರು ಹೇಳಿದ್ರು, ಅಂತ ಕಿರೀಟದಾಗ ಹುಟ್ಟಿದೀವಿ ಅಂದ್ಮೇಲೆ ನಮಗ್ ಕೂಡ ಘಮಂಡ ಜಾಸ್ತಿನೇ ಇರ್ತದ. ಅದು ಘಮಂಡ ಅಂದ್ರೇನು ಮೋತವರಿ ಜಾಸ್ತಿ ಇರ್ತದೆ. ಇಲ್ಲಿ ಯಾರೋ ಬಂದರು 4 ಜನ ನಮ್ಮ ಹುಡುಗರಿಗಾಗ್ಲಿ ನಮಗಾಗ್ಲಿ ಅವಮಾನ ಮಾಡಿರ್ತಾರ. ಬಟ್ ಅದೆಲ್ಲ ಬಿಟ್ಟು ಪ್ರೋತ್ಸಾಹ ಮಾಡೋದಕ್ಕೆ ಚನ್ಶೆಟ್ಟಿ ಸರ್ ಅಂತದ್ದು ಒಂದು ಟೀಮ್ ನಮ್ಮ ಹಿಂದೆ ಅದ. ಸೊ ನನ್ನ ಹುಡುಗರು ಎಲ್ಲರೂ ಇದ್ದಾರೆ, ನಮ್ಮ ಶಿವ, ಜಯ, ಆಮೇಲೆ ನಮ್ಮ ಆನಂದ್ ಎಲ್ಲರೂ ಇದ್ದಾರೆ, ಯಶ್ವರ್ಧನು. ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಕ್ ಇಷ್ಟು ಜನ ಇದ್ದಾರೆ. ಯಾರೋ ಒಂದು 4 ಜನ ಏನೋ ಅವಹೇಳನ ಮಾಡಿರ್ಬೋದು, ಅವರೆಲ್ಲರೂ ಮುಂದೆ ಬೆಳೆದು ಮತ್ತೊಂದಿನ ಅವರು ಮಾತಾಡ್ತಾರ. ಸೊ ಇನ್ನೂ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ಲಿ, ನಾಡು ನುಡಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಕ್ಕೆ ಬರಕ್ಕೆ ಬಹಳ ಖುಷಿ ಆಗ್ತೈತಿ. ಈಗ ನಮ್ಗೊಂದು ಸ್ಕಿಟ್ ನೋಡಿದಾಗ ಅನ್ಸಾತಿರ್ಬೇಕಲ್ಲ, ನಮ್ಮ ಮುಂದೆ ನೋಡಿ ಸೊ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಈ ಆಣದೂರು ಬರಕ್ಕೆ ಮುಖ್ಯ ಕಾರಣ ನಮಗೆ ಸುರೇಶ್ ಶೆಟ್ಟಿ ಸರ್ ಅವರು. ಅವ್ರ ಸಲುವಾಗಿ ಒಂದ್ಸಲ ಜೋರಾದ. ಸೊ ನಿಮಗೆಲ್ಲ ಗೊತ್ತಿರೋ ಒಂದು ಸಿನಿಮಾ ರೆಡಿ ಆಗಿ ಅದು ಥಿಯೇಟ್ರಿಗೆ ಮಂದಿ ಬಂದು ಅದನ್ನ ನೋಡಿ ಗೆಲ್ಸೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಿರೈತಿ. ಆ ಕಷ್ಟಕ್ಕೆ ಫಲ ಆಲ್ರೆಡಿ ಕೊಟ್ಟಿವ್ರಿ ನೀವು. ಸೊ ಭಾಳ ಖುಷಿ ಆಯ್ತು ನಮ್ಗೆ. ನಾವೆಲ್ಲ ಫೋನ್ನಾಗಿನ ಸ್ಕಿಟ್ ಮಾಡಿರಲಿ ಅಥವಾ ನನ್ನಕ್ಕಿನ ಫೋನಾಗ ಮಾಡಿರಲಿ, ಅಲ್ಲಿಂದನೂ ಸಪೋರ್ಟ್ ಮಾಡ್ಕೊತ ಬಂದಿದ್ರು. ಸೊ ಅಲ್ಲಿಂದನೂ ಸಪೋರ್ಟ್ ಮಾಡ್ಕೊತ ಬಂದಿದ್ರು ಉಮೇಶ್ ಸರ್. ಸೊ ಅದನ್ನು ದೊಡ್ಡ ಮಟ್ಟದಾಗ ಒಂದು ಪ್ರಯತ್ನ ಮಾಡೋಣ ಅಂತಂದ್ರು. ಸೊ ಅದು ದೊಡ್ಡ ಮಟ್ಟದಾಗಿ ಆಯಿತು, ನಿಮ್ಮೆಲ್ಲ ಪ್ರೀತಿ ಅಭಿಮಾನನೂ ಸಿಕ್ತು. ಆ ವಿಷಯಕ್ಕೆ ಭಾಳ ಖುಷಿ ಐತಿ. ಈ ಕಡೆ ಜನಕ್ಕೆ ನಾವೆಲ್ಲ ಪರಿಚಯ ಅಂದ್ರೆ ನಾವೆಲ್ಲ ನಿಮ್ಗೆ ಜಾಸ್ತಿ ಹತ್ತಿರದಿಂದ ನೋಡೋಕೆ ಕಾರಣ ಆಗಿದೆ ನಮ್ಮ ಉಮೇಶ್ ಸರ್. ಈ ಕಡೆ ಎಲ್ಲ ಏನೇನು ಫಂಕ್ಷನ್ಗೆ ಬಂದಿವಿ. ಸೊ ಒಂಥರ ನಿಮ್ಮೆಲ್ಲರ ಜೊತೆ ಸ್ಪೆಷಲ್ ಬಾಂಡಿಂಗ್ ಅನ್ನಂಗೈತಿ ನಮ್ದು. ಒಂಥರ ಆ ಕಡೆ ಈ ಕಡೆ ಹೋಗಿ ಅನ್ಸಂಗಿಲ್ಲ, ಒಂಥರ ನಮ್ಮ ಮನೆಗೆ ಬಂದಿವ ನಂಗೆ ಫೀಲ್ ಆಕೈತಿ ಇಲ್ಲಿ ಬಂದಿವಿ ಅಂತಂದ್ರೆ. ಸೊ ಅಷ್ಟೆಲ್ಲ ಪ್ರೀತಿ ಅಭಿಮಾನ ತೋರಿಸ್ತೀವಿ. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದು ನಮಗೆ ಭಾಳ ಖುಷಿ ಐತಿ. ಇಲ್ಲಿ ವೇದಿಕೆ ಮೇಲಿರೋ ಪ್ರತಿಯೊಬ್ಬ ಹಿರಿಯರಿಗೂ ನಾನು ನಮಸ್ಕಾರ ಮಾಡ್ತೀನಿ.
ಇವರೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಪ್ರತಿಯೊಬ್ಬ ಕಲಾವಿದರ ಮೇಲೆ ಇರಬೇಕು. ಇದೇ ಬೀದರ ಪ್ರತಿಭೆಗಳು ಇವರೆಲ್ಲ, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಹೀರೋನ್ ಆಗಿರ್ಬೋದು, ಆಮೇಲೆ ಬರೀ ಜಯ ಅವರ, ಆಮೇಲೆ ಶಿವ ಅವರ, ಸ್ಟೈಲ್ ಶಿವ ಅಂತೇಳಿ, ಓಂಕಾರ ಅವರು, ನಿಕ್ಕಿ ಅವರು, ಒಂದು ನಮ್ಮ ಊರವರ ಕಲಾವಿದರ ಅದು ಯಾವುದಾದ್ರು ಬೇರೆ ಬೇರೆ ವೇದಿಕೆ ಒಳಗೆ ಬೆಳೆದಿರಲಿ ಅವರು, ನಮ್ಮ ಊರವ್ರು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ನಿಮ್ಮ ಬೀದರ್ ಪ್ರತಿಭೆಗಳು. ಸೊ ನೀವೆಲ್ಲ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ಸಿನಿಮಾನು ಅಷ್ಟೇ, ಸಪ್ನಾ ಮಲ್ಟಿಪ್ಲೆಕ್ಸ್ಗಳು ಭಾಳ ಜನ ನೋಡಿರಿ, ಅದೆಲ್ಲ ವಿಡಿಯೋ ನೋಡಿದ್ವಿ, ಬರೋಕ್ಕಾಗಲಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಆಮೇಲೆ ನಮ್ಮ ಆನಂದ್ ಒಂದೆರಡು ಮಾತು ಮಾತಾಡ್ತಾನೆ. ಬ್ಯಾಡ್ರಿ ಇಲ್ಲಿ ಫಸ್ಟ್ ಒಂದು ಹೊಡಿತೀನಿ, ಆಮೇಲೆ ಹುಡುಗಿದ್ದೆಲ್ಲ ಹೊಡಿತೀನಿ. ನಾವು ಮಾತು ಎತ್ತಿದ್ರೆ ಬರೀ ಉತ್ತರ ಕರ್ನಾಟಕ ಯಾಕೆ ಹಚ್ಚುಪ್ಪ ಅಂದ್ರೆ, ಉತ್ತರ ಕರ್ನಾಟಕ ನಮ್ಮ ಅವ್ರು ಇದ್ದಂಗ, ಕರ್ನಾಟಕ ನಮ್ಮ ಅಪ್ಪ ಇದ್ದಂಗ. ನಮ್ಗೆ ಒಂದು ಸ್ವಲ್ಪ ಅವನ ಮೇಲೆ ಪ್ರೀತಿ ಜಾಸ್ತಿ, ಹಂಗಂತ ಅಪ್ಪನ ಮೇಲೆ ಪ್ರೀತಿ ಅವತ್ತು ಕಡಿಮೆ ಆಗಿಲ್ಲ, ಕಡಿಮೆ ಆಗಂಗಿಲ್ಲ. ಜೈ ಕರ್ನಾಟಕ. ಎಲ್ಲ ಕಡೆ ಅದ ಹುಡುಗಿದೆಲ್ಲ ಪ್ರೀತಿ ಒಳಗೆ ಮೋಸ ಮಾಡಿ ಬಿಟ್ಟಿರ್ತಾಳ ಅಂತ ಹುಡುಗಿ ಒಂದು ಡೈಲಾಗ್ ಇದೆ. ನನಗೇನು ಬಿಟ್ಟಿಲ್ಲ, ಬಟ್ ಆದ್ರೂ ಹಂಗೆ ಹೊಡಿತೀನಿ. ಇವತ್ತಕ್ಕಿಗೆ ರಿಚ್ ಹುಡುಗ ಸಿಕ್ಕಿರ್ಬೋದು, ಆದ್ರೆ ಅವ್ನು ನನ್ನಟ್ಟು ಕಿಚ್ಚರಾಕ ಚಾನ್ಸೇ ಇಲ್ಲ. ಥ್ಯಾಂಕ್ಸ್ ರೀ. ಇನ್ನೊಂದ್ಸಲ ಸುರೇಶ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಲಾವಿದರನ್ನ ಬೆಳೆಸೋ ಗುಣ ಅವರು, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ ಇಡೀ ತಂಡಕ್ಕೆ ಅದೈತಿ, ಅದು ಭಾಳ ಖುಷಿ ವಿಚಾರ. ಇಲ್ಲಿ ಬಂದ ನಿಮ್ಮನ್ನೆಲ್ಲ ಹತ್ತಿರದಿಂದ ನೋಡಿ ಭಾಳ ಖುಷಿ ಆಯ್ತು. ಇದೇ ಥರ ಹೊಸ ಪ್ರತಿಭೆಗಳು ಯಾರು ಅದಾರಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿರಿ, ನಿಮ್ಮ ಆಶೀರ್ವಾದ ಇರಲಿ. ಇಲ್ಲಿಂದ ನಿಮ್ಗೊಂದು ದೊಡ್ಡ ನಮಸ್ಕಾರ ರೀ. ಓಕೆ, ಈಗ ಹೀರೋಯಿನ್ ಮಾತಾಡ್ಬೇಕಲ್ಲ, ಮಾಡ್ತೇನೆ. ಅದೇ ಹುಡುಗಿ, ಒಂದೇ ಹುಡುಗಿ ಇಬ್ಬರು ಜಗಳದ ಮಾಡ್ಬೇಕು ನಾವು, ಅದು ಬಿಟ್ಟರೆ ಬೇರೆ ಜನ. ಅದೇ ಈಗ ಅವ ಲವ್ ಮಾಡಿದ ಹುಡುಗಿ ಯಾರೋ ಹೇಳಿರ್ತಾರ ಹಂಗೊಂಡು ನನ್ನ ಜೊತೆ ಐತೆಲ್ಲ ಹುಡುಗಾಟ ಗಾಡಿ ಮೇಲೆ, ಅದಕ್ಕೆ ಅವ್ನು ಗರಂ ಆಗಿ ಬಂದಲ್ಲ ಹುಡುಗಿ ಕೇಳಾಕತ್ತಾನೆ. ಇದು ಕಾನ್ಸೆಪ್ಟ್. ಓಕೆ, ಅವ್ನ ಲವರ್ನ ನಾನು ಬೈಕ್ ಮೇಲೆ ಕರ್ಕೊಂಡು ಇಲ್ಲೇ ಹೋಗಿನಿ ಅಂತೇಳಿ ಅವ್ನಿಗೆ ಯಾರೋ ಹೇಳ್ಯಾರ, ಯಾರಕ್ಕ ವಿಶಾಲ ಹೇಳ್ಯಾನ, ಬಂದು ನನ್ನ ಕಡೆ ಜಗಳ ತೆಗಿತಾನ. ನಡೆದಿದ್ರೆ ಇಲ್ಲ ಗಣ್ಯರಿಗೂ ಹಾಗೂ ಇವತ್ತು ಮಹಿಳೆಯರ ದಿನಾಚರಣೆ ಇದೆ. ಹಾಗೆ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಮ್ಮ ಆಂಡೂರ್ನಲ್ಲಿ ನಡೀತಾ ಇದೆ. ಅದು ಎಲ್ಲಕ್ಕಿಂತ ಖುಷಿ ವಿಷಯ, ಹೌದಾ ಇಲ್ವಾ? ನಿಮ್ಮೆಲ್ಲರ ಪ್ರೀತಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇವೆರಡು ವೇದಿಕೆ, ಈ ಒಂದೇ ವೇದಿಕೆ ಮೇಲೆ 2 ಪಾಯಿಂಟ್ ನನಗೆ ಸಿಕ್ಕಿದೆ. ಚನ್ಶೆಟ್ಟಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ನಿಮ್ಗೆ ನಮ್ಮ ವಿದ್ಯಾ ಗಣೇಶ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ ತಕ್ಷಣ ನಮ್ಮ ಚನ್ಶೆಟ್ಟಿ ಸರ್ ಅವ್ರಿಗೆ ಹೇಳಿದ್ವಿ ನಾವು, ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವೆಲ್ಲರೂ ಬರ್ತಾ ಇದ್ದೀವಿ, ನೀವು ಬರ್ತೀರಲ್ವಾ ಅಂತ ಕೇಳಿದ್ದೆ. ಸರ್ ಏನು ಹೇಳಿದ್ರು ಅಂದ್ರೆ, ಕನ್ನಡ ಸಿನಿಮಾ ಬೆಳೆಸೋದು ನಮ್ಮ ಅಧಿಕಾರ ಮೇಡಮ್, ನೀವು ಬನ್ನಿ ನಾವೆಲ್ಲರೂ ಬರ್ತೀವಿ ಅಂತ ಗ್ರೂಪ್ ಜೊತೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಅದೇ ರೀತಿಯಿಂದ ನಮ್ಮ ವಿದ್ಯಾ ಗಣೇಶ ಸಿನಿಮಾದಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ಗೋಸ್ಕರ ಹೋರಾಟ ಮಾಡ್ತೀವಿ. ಗೌರ್ಮೆಂಟ್ ಸ್ಕೂಲ್ ಉಳಿದ್ರೆ ನಮ್ಮ ಕನ್ನಡ ಉಳಿಯುತ್ತೆ, ನಮ್ಮ ಭಾಷೆ ಉಳಿಯುತ್ತೆ, ಹೌದಾ ಇಲ್ವಾ? ಸೊ ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ. ನಮ್ಮ ಡೈರೆಕ್ಟರ್ ಸರ್ ಅವರು ನಮ್ಮ ಭಾಷೆನ ಬಿಟ್ಕೊಟ್ಟಿಲ್ಲ, ನಮ್ಮ ಉತ್ತರ ಕನ್ನಡ ಭಾಷೆನೇ ಎತ್ತಿ ಹಿಡಿದಿದ್ದಾರೆ ಆ ಸಿನಿಮಾದಲ್ಲಿ.
ಅದೇ ರೀತಿಯಿಂದ ವಿದ್ಯಾ ಅನ್ನೋ ಪಾತ್ರ ನೀವು ಎಷ್ಟು ಇಷ್ಟಪಟ್ಟಿದ್ದೀರಲ್ವಾ ಅದ್ರ 2 ಪಟ್ಟು ಜಾಸ್ತಿ ಇಷ್ಟಪಡ್ತೀರಾ ನೀವು. ಮಹಿಳೆಯರ ದಿನಾಚರಣೆ ಅಂತ ಹೇಳಿದಾಗ ನನಗೆ ಮೊದಲನೇದಾಗಿ ನೆನಪಾಗೋದು ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿಯವರು, ಮೊದಲನೇ ಕವಿಯತ್ರಿ ಅವರು. ನಮ್ಮ ಭಾರತ ದೇಶದಲ್ಲೇ ನಮ್ಮ ಕನ್ನಡದವರು ಅವರು, ಶಿವಮೊಗ್ಗ ಊರಿನವರು. ಈ ನಮ್ಮ ಊರಲ್ಲೆಲ್ಲ ಓಡಾಡಿರೋದು ಅವರು. ಸೊ ಇಂತಹ ಶರಣರ ನಾಡಿನಲ್ಲಿ ನಾವು ಹುಟ್ಟು ಬೆಳೆದಿದ್ದೀವಿ. ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಆದಷ್ಟು ಬೇಗ ನಮ್ಮ ಅಕ್ಕ ಮಹಾದೇವಿ ಸಿನಿಮಾನು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾನು ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ. ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮ ವಿದ್ಯಾ ಗಣೇಶ ಡೈರೆಕ್ಟರ್ ಸರ್ ಇಲ್ಲಿ ಬರಬೇಕು ದಯವಿಟ್ಟು. ಅದೇ ರೀತಿಯಿಂದ ನಮ್ಮ ಅಕ್ಕ ಮಹಾದೇವಿ ಸಿನಿಮಾದ ಡೈರೆಕ್ಟರ್ ಸರ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ದಯವಿಟ್ಟು ಬನ್ನಿ. ಬೀದರ್ನವ್ರೆ, ನಾನು ಬೀದರ್ನವಳೆ. ಸೊ ವಿದ್ಯಾ ಗಣೇಶ ಸಿನಿಮಾ ನಮ್ಮ ಉಮೇಶ್ ಚಂದ್ರ ಸರ್ ಅವರು ಮಾಡಿದ್ದಾರೆ. ಹಾಗೆ ಶ್ರೀ ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾ ನಮ್ಮ ವಿಷ್ಣುಕಾಂತ್ ಸರ್ ಮಾಡಿದ್ದಾರೆ. ಇವರಿಬ್ರು ನನ್ನನ್ನು ಆಯ್ಕೆ ಮಾಡಿದಕ್ಕೆ ನಿಮ್ಮಿಬ್ರಿಗೂ ಈ ವೇದಿಕೆ ಮೇಲೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಅಕ್ಕ ಮಹಾದೇವಿ ಸಿನಿಮಾ ವಿದ್ಯಾ ಗಣೇಶ ರಿಲೀಸ್ ಆಗಿದೆ, ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ, ಚೆನ್ನಾಗಿ ಓಡ್ತಾ ಇದೆ. ಅದೇ ರೀತಿಯಿಂದ ಅಕ್ಕ ಮಹಾದೇವಿ ಸಿನಿಮಾಗೂ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವೇದಿಕೆ ಕೊಟ್ಟಿರುವಂತ ನಮ್ಮ ಸರ್ಗೆ ಇನ್ನೊಂದ್ಸಾರಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಅಕ್ಕ ಮಹಾದೇವಿ ಅವರು ಅನುಭವ ಮಂಟಪಕ್ಕೆ ಹೋದಾಗ ಅಲ್ಲಂ ಪ್ರಭು ಅವರು ಪ್ರಶ್ನೆ ವಾದ ವಿವಾದ ನಡೆಯುತ್ತೆ. ಆ ವಾದ ವಿವಾದ ನಡಿಬೇಕಾದಾಗ ಅಕ್ಕ ಮಹಾದೇವಿ ಅವರು ಉತ್ತರ ಕೊಡ್ತಾರೆ. ಈ ವಚನದಲ್ಲಿ ನಾನು ಹೇಳ್ತೀನಿ, ನಿನ್ನ ಗಂಡ ಯಾರು, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ, ನಿನ್ನ ಕುರಿಹು ಏನಿದೆ ಅಂತ ಹೇಳು ಅಂತ ಹೇಳಿದಾಗ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ, ಗುರುವೇ ತಿತ್ತಿಗನಾದ, ಲಿಂಗವೇ ಮಧುವಳಿಗನಾದ, ಆನು ಮದವಣಗಿತ್ತಿಯಾದೆನು, ಈ ಭುವನವೆಲ್ಲವರಿಯಲು ಅಸಂಖ್ಯಾತ ನನಗೆ ತಂದೆ ತಾಯಿಯರು, ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯ ಒಪ್ಪವರನ್ನ ನೋಡಿ, ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಗಂಡ ನನಗೆ, ಮಿಕ್ಕಿದ ಲೋಕದ ಗಂಡ ನನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಥ್ಯಾಂಕ್ ಯು.